ಹಾಯ್ ಎಲ್ಲರಿಗೂ ಅನಿಕಾ ಕಿಚನ್ ಬ್ಲಾಗಿಗೆ ಸುಸ್ವಾಗತ. ಇಂದಿನ ಈ ಬ್ಲಾಗಲ್ಲಿ ಮಟನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲಿಗೆ ನಾನು 2 ರಿಂದ 3 ಈರುಳ್ಳಿನ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಅದೇ ರೀತಿ ಶುಂಠಿ ಬೆಳ್ಳುಳ್ಳಿನ ತೊಳೆಯೋದಕ್ಕೆ ಆ ರೀತಿ ನಾನು ನೆನೆಸಿಟ್ಟಿದ್ದೀನಿ. ಹಾಗೆ ಜಾರಲ್ಲಿ ಇದು ಏನು ಈರುಳ್ಳಿನ ಹಾಕಿ ಅದ್ರ ಜೊತೆಗೇ ಚಕ್ಕೆ, ಲವಂಗ, ಪುದೀನ, ಕಾಯಿ, ಆಮೇಲೆ ಟೊಮೊಟೊನ ಒಂದು 3ನ ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸಹ ತೊಳೆದಿಟ್ಕೊಂಡಿದ್ದೀನಿ. ಈ ಜಾರಿಗೆ ಇದು ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕಿ ರುಬ್ಕೊತಾ ಇದ್ದೀನಿ ನೋಡಿ. ಚಿಕ್ಕದಾಗಿ ರುಬ್ಕೊಂಡಾದಮೇಲೆ ಟೊಮೊಟೊನ ಹಾಕಿ ರುಬ್ಕೋಬೇಕು. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ರುಬ್ಕೊಂಡು ಈ ರೀತಿಯಾಗಿ ರುಬ್ಕೊಂಡು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಇದು ಏನು ಮೆಂತ್ಯ ಸೊಪ್ಪಿದನ್ನ ಚಿಕ್ಕದಾಗಿ ಹೆಚ್ಕೊಂಡು ನಾವು ಕುಕ್ಕರ್ನ ಇಟ್ಟಿದ್ದೆ. ಅದಕ್ಕೆ ನಾನು ಎಣ್ಣೆ ಹಾಕ್ತಿದ್ದೀನಿ ನೋಡಿ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ನಾವೇನು ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀವಿ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪನ್ನ ಹಾಕ್ಕೊಳ್ಳೋಣ. ಇವಾಗ ನಾವು ಅದು ಚೆನ್ನಾಗಿ ಬಾಡಿದ ಮೇಲೆ ಫ್ರೈ ಆದಮೇಲೆ ಒಂದು 5-6 ಸಲ ತೊಳೆದಿಟ್ಕೊಂಡಿರೋದು ಇದು ಏನು ಮಟನ್ನ ಹಾಕ್ಕೋತಾ ಇದ್ದೀನಿ ನೋಡಿ. ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋವಾಗಲೇ ನಾವು ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದೊಂದು ಸ್ವಲ್ಪ ಬೆಂದ್ಕೊಳ್ಳಿ. ಅದೇ ಇದರಲ್ಲಿ ಒಂದು 5 ನಿಮಿಷ ಆದರೆ ಬೆಂದ್ಕೊಳ್ಳುತ್ತೆ ನೋಡಿ. ಈ ರೀತಿ ಬೆಂದ್ಕೊಳ್ಳುವಾಗ ಅದು ನೀರು ಬಿಡುತ್ತೆ. ಅದರಲ್ಲಿ ಇದೇನು ಮಟನ್ನಲ್ಲಿ ನೀರಿನ ಅಂಶ ಇರುತ್ತಲ್ವ, ಅದು ಚೆನ್ನಾಗಿ ನಾವು ಬಾಡಿಸುವಾಗ ಅದು ನೀರು ಬಿಟ್ಕೊಂಡಾಗ ಅದ್ರ ಜೊತೆ ಅದಕ್ಕೇ ನಾವು ಖಾರದ ಪುಡಿ, ಧನಿಯಾ ಪುಡಿ, ಮಟನ್ ಮಸಾಲ ಪುಡಿ, ಗರಂ ಮಸಾಲ ಹಾಕ್ಕೊಂಡು ರುಬ್ಕೊಂಡಿರೋ ಪೇಸ್ಟ್ನೂ ಹಾಕ್ಕೊಂಡು ಎಲ್ಲ ಕಡೆ ಮಿಲಾಯಿಸ್ಕೊಳ್ಳೋಣ. ಅದು ಎಲ್ಲ ಕಡೆ ಹೊತ್ಕೊಳ್ಳಿ ನೋಡಿ. ಈ ರೀತಿಯಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಯಾವ ರೀತಿ ನಮಗೆ ಗಟ್ಟಿಯಾಗಿ ಬೇಕೋ ತೆಳ್ಳಗೆ ಬೇಕೋ ನೋಡಿಕೊಂಡು ನಾವು ನೀರು ಹಾಕ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಖಾರ ಬೇಕು ಅನ್ನಿಸ್ತು ಖಾರ ಹಾಕ್ಕೊಂಡು ನಾನು ವಿಸಲ್ ಕ್ಲೋಸ್ ಮಾಡ್ತಾಯಿದ್ದೀನಿ. 3 ವಿಸಲ್ ತೊಗೊಳ್ತೀನಿ. ನಿಮ್ಗೆ ಯಾವ ರೀತಿ ಮಟನ್ ಬೇಕೋ ಆ ರೀತಿ ಅದ್ರ ಮೇಲೆ ನೀವು ಎಷ್ಟು ವಿಸಲ್, ಒಂದು 3 ಇಲ್ಲ 4 ವಿಸಲ್ ಕೂಗಿಸ್ಕೊಳ್ಳಿ. ನನಗೆ 3 ವಿಸಲ್ ಸಾಕು ನೋಡಿ. 3 ವಿಸಲ್ ಆದಮೇಲೆ ಮಟನ್ ಸಾಂಬಾರು ಯಾವ ರೀತಿ ಆಗಿದೆ ಅಂತ ತುಂಬ ಚೆನ್ನಾಗಾಗಿದೆ ನೋಡಿ. ಇದು ಬಿಸಿ ಬಿಸಿ ಅನ್ನಕ್ಕೆ, ಮುದ್ದೆಗೆ, ರೊಟ್ಟಿಗೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನಾವು ರೊಟ್ಟಿ ಮಾಡ್ಕೊಂಡಿದ್ವಿ, ರೊಟ್ಟಿ ಜೊತೆಗೆ ನಾವು ಸರ್ವ್ ಮಾಡ್ತೀವಿ ನೋಡಿ. ಈ ರೀತಿ ಆಗಿದೆ. ಮೇಲ್ಗಡೆ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡಿ. ನಾವು ರೊಟ್ಟಿ ರೆಡಿ ಮಾಡ್ಕೊಂಡಿದ್ವಿ, ಅದಕ್ಕೆ ರೊಟ್ಟಿ ಜೊತೆಗೆ ನಾವು ಮಟನ್ ಸಾಂಬಾರನ್ನ ಹಾಕ್ಕೊಂಡು ನಾವು ಸಂಡೇ ಸ್ಪೆಷಲ್ ಮಾಡ್ಕೊಂಡಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮಗೆ ಈ ರೀತಿಯಾಗಿ ಸಪೋರ್ಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ನಾವು ಸಿಗೋಣ. ಬಾಯ್.